ನಮಸ್ತೆ. ಇವತ್ತಿನ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ತುಂಬ ಖುಷಿಯಲ್ಲಿದ್ದೀನಿ. ಯಾಕಂದರೆ ದಾಸವಾಳ ಗಿಡದಲ್ಲಿ ದೊಡ್ಡ ದೊಡ್ಡ ಹೂಗಳನ್ನು ಪಡಿಬೇಕು ಅಂತಂದರೆ ಮತ್ತು ಹೆಚ್ಚು ಹೂಗಳನ್ನು ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಜಸ್ಟ್ ಮೂರೇ ಮೂರು ಕೆಲಸ ನೀವು ರೆಗ್ಯುಲರ್ ಆಗಿ ಪ್ರತಿ 15 ದಿನಕ್ಕೊಮ್ಮೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಗಿಡದಲ್ಲಿ ನೀವು ದೊಡ್ಡ ದೊಡ್ಡ ಹೂಗಳನ್ನು ಜೊತೆಗೆ ಜಾಸ್ತಿ ಹೂವನ್ನು ಪಡಿಬಹುದು. ಅಂತಹ ಸಿಂಪಲ್ ಎಟ್ ಎಫೆಕ್ಟಿವ್ ಆಗಿರುವಂತಹ ಟಿಪ್ಸನ್ನು ಇವತ್ತು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ದಾಸವಾಳ ಗಿಡದ ಎಲೆಗಳು ಹಳದಿ ಆಗಬಾರ್ದು ಅಂತಂದರೆ, ಮೊಗ್ಗುಗಳು ಹೂವಾಗೋ ಮುಂಚೆನೇ ಉದುರಿ ಹೋಗಬಾರ್ದು ಅಂತಂದರೆ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಅದನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಆ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಎಲೆಗಳು ಹಳದಿ ಆಗೋದು, ಹೂವಾಗೋ ಮುಂಚೆ ಮೊಗ್ಗು ಉದುರು ಹೋಗೋದು, ಹಾಗೆ ಕೀಟಗಳ ಕಾಟದಿಂದ ನಿಮ್ಮ ಗಿಡವನ್ನು ಸೇಫ್ ಮಾಡಬಹುದು. ನಾನಿಲ್ಲಿ ಸುಮ್ಮನೆ ವಿಡಿಯೋಗೋಸ್ಕರ ಏನನ್ನೂ ಹೇಳ್ತಾ ಇಲ್ಲ. ನಾನು ಗಿಡಗಳಿಗೆ ಹೇಗೆ ಕೇರ್ ಮಾಡ್ತೀನಿ ಹಾಗೆ ಮಾಡುವಾಗ ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಈ ವಿಧಾನಗಳು ತುಂಬ ಯೂಸ್ಫುಲ್ ಆಗಿದೆ. ಜೊತೆಗೆ ಎಷ್ಟೇ ಬ್ಯುಸಿ ಇದ್ರೂ ಸಹ ಪ್ರತಿ 15 ದಿನಕ್ಕೆ ಇದೊಂದು 3 ಕೆಲಸ ಮಾಡೋದು ನಮಗೆ ಹೆಚ್ಚೇನು ಅನಿಸಲ್ಲ. ಇಷ್ಟು ಕೇರ್ ಮಾಡಿದ್ರೆ ಸಾಕು, ನಿಮ್ಮ ಗಿಡ ತುಂಬಾ ಹೂ ಬಿಡುತ್ತೆ. ಆ್ಯಂಡ್ ಇದೇ ಟಿಪ್ಸನ್ನು ನೀವು ಗುಲಾಬಿ ಗಿಡಕ್ಕೆ ಸಹ ಬಳಸ್ಕೊಳ್ಬಹುದು. ಅದರಿಂದ ಹೆಚ್ಚು ಹೂಗಳನ್ನು ಪಡಿಬಹುದು. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ದಾಸವಾಳ ಗಿಡದಲ್ಲಿ ಯಾವಾಗಲೂ ಮೊಗ್ಗಾಗಿ ಹೂವಾಗ್ತಾ ಇರುತ್ತೆ ಮತ್ತು ಚಿಗುರು ಬರ್ತಾ ಇರುತ್ತೆ. ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು ಕೊಟ್ಟಿರುವಂತಹ ಗೊಬ್ಬರಗಳು ಈ ಕಳೆ ಗಿಡಗಳಿಗೆ, ಬೇಡದ ಸಸ್ಯಗಳಿಗೆ ವ್ಯರ್ಥವಾಗಿ ಹೋಗಬಾರ್ದಲ್ವ. ಹಾಗಾಗಿ ಪ್ರತಿ 15 ದಿನಕ್ಕೊಮ್ಮೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ನೀವು ನಿಮ್ಮ ದಾಸವಾಳ ಗಿಡ ಇರುವಂತಹ ಪಾಟ್ನಲ್ಲಿ ಬೇಡದ ಗಿಡಗಳು ಏನಿರುತ್ತೆ ಅದನ್ನು ಅಷ್ಟನ್ನು ತೆಗೆದು ರಿಮೂವ್ ಮಾಡಿ. ಈ ಹುಲ್ಲು ಮತ್ತು ಬೇಡದ ಸಸ್ಯಗಳು ಬೀಜ ಯಾವಾಗಿರುತ್ತೇನೋ ನಾವು ಕಿತ್ತಷ್ಟನ್ನು ಮತ್ತೆ ಮತ್ತೆ ಹುಡ್ತಾನೆ ಇರುತ್ತೆ. ಸೊ ಸಾಧ್ಯವಾದಷ್ಟು ಅವುಗಳನ್ನು ರಿಮೂವ್ ಮಾಡ್ತಾ ಇರಿ. ಜೊತೆಗೆ ಒಂದೊಂದು ಸರ್ತಿ ನಾವು ಹೂಗಳನ್ನು ತುಂಬ ಚೆಂದ ಇರೋದನ್ನು ಕೀಳೋದಕ್ಕೆ ಮನಸ್ಸಾಗ್ದೇ ಗಿಡದಲ್ಲಿ ಹಾಗೆ ಬಿಟ್ಟಿರ್ತೀವಿ. ಅದು ಹೂವಾದ ನಂತರ ಹೀಗೆ ಬಾಡಿ ಹೋಗಿ ನಿಂತಿರತ್ತೆ. ಅಂಥವನ್ನು ನೆಕ್ಸ್ಟ್ ಡೇ ನೀವೇನಾದರೂ ನೀರು ಹಾಕೋಕ್ಕೆಲ್ಲ ಹೋಗ್ತಿರಲ್ಲ, ಆವಾಗ ಆ ಹೂವನ್ನು ಕಿತ್ತು ತೆಗೆದುಬಿಡಿ ತೊಟ್ಟು ಸಮೇತ. ಯಾಕಂದರೆ ಆ ಹೂವು ಮತ್ತು ಆ ತೊಟ್ಟು ಬಿದ್ದು ಹೋಗಲಿ ತನಕನೂ ಅದಕ್ಕೆ ಸಪ್ಲೈ ಆಗ್ತಾ ಇರುತ್ತೆ ನ್ಯೂಟ್ರಿಷನ್ನು. ಅದನ್ನು ತಪ್ಪಿಸೋದಕ್ಕೋಸ್ಕರ ಹಾಗೆ ಮಾಡಿ. ನಾನಿಲ್ಲಿ ನನ್ನ ಗಿಡದ ಹೂಗಳನ್ನು ತೆಗೆಯೋದಿಲ್ಲ, ಯಾಕಂದರೆ ನಾನು ಅದನ್ನು ಪಾಲಿನೇಷನ್ ಮಾಡಿಬಿಟ್ಟು ಸೀಡ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಸೀಡ್ಸು. ಇದರಿಂದ ಮತ್ತೆ ನಾನು ಹೊಸ ಗಿಡವನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ನೀವು ಹಾಗೆ ಮಾಡ್ಕೊಳ್ಬೇಕು ಹೇಗೆ ಅನ್ನೋ ಡೌಟ್ ಇದ್ದರೆ ಚಾನೆಲ್ನ ವಿಸಿಟ್ ಮಾಡಿ. ಬೀಜದಿಂದ ದಾಸವಾಳ ಗಿಡವನ್ನು ಹೇಗೆ ಬೆಳೆಸಬೇಕು ಅನ್ನೋ ತಮ್ನೇಲಲ್ಲಿ ಆ ವಿಡಿಯೋ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋದ ಕೊನೆಯಲ್ಲಿ ಕೂಡ ನಾನು ಆ ವಿಡಿಯೋದ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಬಹುದು. ಓಕೆ, 15 ದಿನಕ್ಕೊಮ್ಮೆ ನೀವು ಮಾಡಬೇಕಾಗಿರುವ ಮೊದಲನೇ ಕೆಲಸ ಕಳೆ ತೆಗೆಯೋದು. ಎರಡನೇ ಕೆಲಸ ಮಣ್ಣನ್ನು ಈ ರೀತಿ ಲೂಸ್ ಮಾಡೋದು. ಇದು ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸಿದ್ರೂ ಸಹ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಕೆಲಸ ಇದು. ಹೀಗೆ ಮಾಡೋದ್ರಿಂದ ಗಿಡದ ಬೇರಿನ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಯಾವ ಬಿಲ್ಡಿಂಗ್ನ ಫೌಂಡೇಶನ್ ಚೆನ್ನಾಗಿರುತ್ತೋ ಆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ಯಾವ ಗಿಡದಲ್ಲಿ ಬೇರಿನ ಬೆಳವಣಿಗೆ ಚೆನ್ನಾಗಿರುತ್ತೋ ಆ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರುತ್ತೆ. ಇದರಿಂದ ನಾವು ಹೆಚ್ಚು ಹೂವನ್ನು ಪಡಿಬಹುದು. ಹಾಗಾಗಿ ಮೊದಲು ಈ ರೀತಿ ಮಣ್ಣನ್ನು ಪ್ರತಿ 15 ದಿನಕ್ಕೊಮ್ಮೆ ಸಡಿಲ ಮಾಡ್ತಾ ಇರಿ. ಸಾಧ್ಯ ಆದರೆ ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸರ್ತಿ ಈ ಮೇಲ್ಭಾಗದ ಒಂದು 2-3 ಇಂಚು ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಮತ್ತೆ ಹಾಕಿ, ನಿಮಗೆ ಸಾಧ್ಯ ಆದರೆ. ನಮಗೆ ಮಣ್ಣಿನ ಅಭಾವ ಇರೋದ್ರಿಂದ ಹಾಗೆ ಮಾಡೋದು ಸ್ವಲ್ಪ ಕಷ್ಟ. ಆದರೆ ಈ ಕೆಲವೊಂದೊಂದು ರೀಪಾಟ್ ಮಾಡೋಕ್ಕೆ ಆಗದೇ ಇರುವಂತಹ ಗಿಡಗಳಿದ್ದರೆ 6 ತಿಂಗಳಿಗೆ ಒಂದು ಸರ್ತಿ ಮೇಲ್ಭಾಗದ ಒಂದು 3-4 ಇಂಚು ಮಣ್ಣನ್ನು ತೆಗೆದುಬಿಟ್ಟು ಮತ್ತೆ ಹೊಸ ಮಣ್ಣಿನ ಜೊತೆ ಗೊಬ್ಬರವನ್ನು ಮಿಕ್ಸ್ ಮಾಡಿ ಬುಡಕ್ಕೆ ಕೊಡ್ತೀನಿ. ಹೀಗೆ ಮಾಡೋದ್ರಿಂದ ಹೆಚ್ಚು ಹೂಗಳನ್ನು ಪಡಿಬಹುದು. ಫ್ರೆಂಡ್ಸ್, ಇದು ನೋಡಿ, ಒಂದು ಸರ್ತಿ ಸೇವಂತಿಗೆ ಗಿಡ ಹೂ ಬಿಟ್ಟಾದಮೇಲೆ ನಾವು ಏನು ಕೇರ್ ಮಾಡಿದ್ರೆ ಮತ್ತೆ ಅದನ್ನು ಚಿಗುರಿಸಿ ರಾಶಿ ರಾಶಿ ಹೂ ಪಡಿಬಹುದು ಅಂತ ಹೇಳಿದ್ನಲ್ವ. ನೋಡಿ ಅದರ ರಿಸಲ್ಟ್ ಇದು. ಗಿಡದಲ್ಲಿ ಎಷ್ಟು ಮತ್ತೆ ಮೊಗ್ಗುಗಳಾಗಿದೆ ನೋಡಿ. ಇದು ಒಂದು ಸರ್ತಿ ಫುಲ್ಲು ಹೂ ಬಿಟ್ಟು ಒಣಗಿದಂತಹ ಗಿಡ, ಅದನ್ನು ಮತ್ತೆ ಚಿಗುರಿಸಿ ಹೇಗೆ ರಾಶಿ ರಾಶಿ ಮೊಗ್ಗುಗಳು ಬಿಟ್ಟಿದೆ ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ. ಮಿಸ್ ಮಾಡದೆ ಆ ವಿಡಿಯೋ ನೋಡಿ. ನಿಮಗೆ ಖಂಡಿತವಾಗ್ಲೂ ಆ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೇವಂತಿಗೆ ಗಿಡವನ್ನು ಬೆಳೆಸೋ ಪ್ರತಿಯೊಬ್ಬರು ನೋಡಲೇಬೇಕಾಗಿದ್ದಂತಹ ತುಂಬ ಎಫೆಕ್ಟಿವ್ ವಿಡಿಯೋ ಅದು. ನೀವು ಚಾನೆಲ್ನ ವಿಸಿಟ್ ಮಾಡಿ ಬೇಕಿದ್ರೂ ಆ ವಿಡಿಯೋನ ನೋಡ್ಬೋದು. ಇಲ್ಲ ಈ ವಿಡಿಯೋದ ಕೊನೆಯಲ್ಲಿ ಸಹ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಈ ವಿಡಿಯೋದ ಟಾಪಿಕ್ನ ಮಧ್ಯದಲ್ಲಿ
ಸೇವಂತಿಗೆ ಗಿಡದ ಟಾಪಿಕ್ ತಂದಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ಯಾವಾಗಲೂ ಅದರ ಅಪ್ಡೇಟ್ನ ಕೇಳ್ತಾ ಇರ್ತಿರಲ್ಲ, ಅದಕ್ಕೋಸ್ಕರ ಇಲ್ಲಿ ಇದನ್ನು ಶೇರ್ ಮಾಡಿದ್ದೀನಿ. ನಾವು ದಾಸವಾಳ ಗಿಡದ ಮಣ್ಣನ್ನು ಸಡಿಲಿಸ್ತಾ ಇದ್ವಲ್ಲ, ಮಣ್ಣನ್ನು ಸಡಿಲಿಸೋದ್ರಿಂದ ಬೇರಿನ ಬೆಳವಣಿಗೆ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಣ್ಣು ಹಿಡಿದಿಟ್ಕೊಂಡು ಹೆಚ್ಚಾಗಿರುವ ನೀರು ಸರಾಗವಾಗಿ ಇಳಿದು ಹೋಗುತ್ತೆ. ಇದರಿಂದ ಬೇರು ಕೊಳೆಯುವಂತಹ ಸಮಸ್ಯೆ ಆಗೋದಿಲ್ಲ. ಮೂರನೆಯದು ಅತಿ ಮುಖ್ಯವಾದ ಭಾಗ, ಇದು ಗೊಬ್ಬರ. ಪ್ರತಿ 15 ದಿನಕ್ಕೊಮ್ಮೆ, ಹೆಚ್ಚಲ್ಲ, ಒಂದು ಮುಷ್ಟಿಯಷ್ಟು ಗೊಬ್ಬರ ಕೊಡಿ ಸಾಕು. ಚಿಕ್ಕ ಪಾಟ ಆದರೆ ಅದಕ್ಕಿಂತನೂ ಕಡಿಮೆ ಕೊಡಿ. ಪ್ರತಿ 15 ದಿನಕ್ಕೊಂದ್ಸರ್ತಿ ನೀವು ಇದೇ ಥರ ಒಂದೊಂದು ಮುಷ್ಟಿ ಗೊಬ್ಬರ ಕೊಡ್ತಾ ಹೋದರೆ ಎಂತಹ ಮಣ್ಣು ಸಹ ಫಲವತ್ತಾಗತ್ತೆ. ಆದರೆ ಕೊಡುವಂತಹ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರವಾಗಿರಲಿ. ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರೆ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಸಿಗಬಹುದು, ಆದರೆ ಲಾಂಗ್ ಟರ್ಮಲ್ಲಿ ಗಿಡ ಹೆಲ್ದಿಯಾಗಿ ಇರೋದಿಲ್ಲ. ಅದೇ ನೀವು ಆರ್ಗ್ಯಾನಿಕ್ ಗೊಬ್ಬರವನ್ನು ಕೊಡ್ತಾ ಇದ್ದರೆ ಮಣ್ಣು ಫಲವತ್ತಾಗ್ತಾ ಇರುತ್ತೆ, ಗಿಡನೂ ಕೂಡ ಚೆನ್ನಾಗಿ ಬೆಳೀತೆ. ಇದರಿಂದ ಲಾಂಗ್ ಟರ್ಮಲ್ಲಿ ಕೂಡ ನಿಮ್ಮ ಗಿಡ ತುಂಬ ಹೆಲ್ದಿಯಾಗಿರುತ್ತೆ, ಜಾಸ್ತಿ ಹೂಗಳನ್ನು ಪಡಿಬಹುದು. ನಾನೇನು ಮಾಡ್ತೀನಿ ಅಂತ ಅಂದರೆ, ಪ್ರತಿ ಸಂಡೇ ಒಂದು ಸಂಡೇ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀನಿ, ನೆಕ್ಸ್ಟ್ ಸಂಡೇ ಡ್ರೈ ಕಾಂಪೋಸ್ಟ್ ಕೊಡ್ತೀನಿ. ಹೀಗೆ ಮಾಡೋದ್ರಿಂದ ಪ್ರತಿ 15 ದಿನಕ್ಕೊಮ್ಮೆ ಡ್ರೈ ಕಾಂಪೋಸ್ಟನ್ನು ಕೊಟ್ಟ ಹಾಗೂ ಆಗುತ್ತೆ. ಜೊತೆಗೆ 15 ದಿನಕ್ಕೊಮ್ಮೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ಆ ಮಣ್ಣನ್ನು ಇನ್ನೂ ಹೆಚ್ಚು ಫಲವತ್ತು ಮಾಡಿದಾಗೂ ಆಗುತ್ತೆ. ಯಾವಾಗಲೂ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರಿಸ್ತಾ ಇರೋಕ್ಕಾಗೋದಿಲ್ಲ. ಹಾಗಾಗಿ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನಾನು ಕಾಂಪೋಸ್ಟ್ ಟೀಯನ್ನು ಕೊಡ್ತೀನಿ. ಅಂದರೆ ಈ ಒಂದು ಡ್ರಮ್ನಲ್ಲಿ ನಾವು ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತಯಾರಿಸ್ತಾ ಇದ್ದೀವಿ. ನೋಡಿ, ಈಗ ಅಲ್ಲಿ ಕಿತ್ತ ಕಳೆ ಗಿಡವನ್ನು ತೊಗೊಂಬಂದು ಈ ಡ್ರಮ್ಗೆ ಹಾಕಿದ್ದೀನಿ. ಅಂದರೆ ಇದು ಫುಲ್ ಗೊಬ್ಬರವನ್ನು ಮನೆಯಲ್ಲೇ ತಯಾರಿಸ್ತಾ ಇರೋದು, ಡ್ರೈ ವೇಸ್ಟ್ ಮತ್ತು ಹಸಿ ಕಸದಿಂದ ತಯಾರಿಸ್ತಾ ಇರೋದು. ಇದನ್ನು ನೀವು ಒಂದು ಡ್ರಮ್ನಲ್ಲಿ ಸಹ ತಯಾರಿಸಬಹುದು. ಒಂದು ಚೂರು ಸ್ಮೆಲ್ ಮತ್ತು ಹುಳ ಇಲ್ಲ ನೋಡಿ, ಈಸಿಯಾಗಿ ಕೈ ಹಾಕ್ತೀನಿ, ಅಷ್ಟು ಕ್ಲೀನಾಗಿದೆ. ಇಷ್ಟು ದೊಡ್ಡ ಡ್ರಮ್ನಲ್ಲಿ ತಯಾರಿಸ್ತಾ ಇದ್ದೀವಿ. ಈ ಥರ ಡ್ರಮ್ನಲ್ಲೂ ತಯಾರಿಸ್ಬೋದು, ಇಲ್ಲ ಅಂತಂದರೆ ನೋಡಿ, ಇದು ಈ ರೀತಿಯ ಒಂದು ನೀರಿನ ಕ್ಯಾನ್, ಇದರಲ್ಲೂ ಕೂಡ ನಾನು ತಯಾರಿಸ್ತೀನಿ. ಇದರಲ್ಲಿ ತಯಾರಿಸೋದು ಎರೆಹುಳು ಗೊಬ್ಬರ. ಅದರಲ್ಲಿ ಎರೆಹುಳುಗಳನ್ನು ಬಿಟ್ಟು ಬೇಗ ಗೊಬ್ಬರ ಆಗೋ ಹಾಗೆ ಮಾಡ್ತಿರೋದು. ಅದರಲ್ಲೂ ಸಹ ಎರೆ ಜಲ ಅಂತ ಹೇಳಿ ಸಿಗತ್ತೆ. ಇದನ್ನು ಹೇಗೆ ತಯಾರಿಸಬೇಕು ಅನ್ನೋ ವಿಡಿಯೋ ನಮ್ಮ ಚಾನೆಲ್ನಲ್ಲಿದೆ. ಚಾನೆಲ್ನ ವಿಸಿಟ್ ಮಾಡಿ ನೋಡಬಹುದು, ಇಲ್ಲಾಂದರೆ ಈ ವಿಡಿಯೋದ ಕೊನೆಯಲ್ಲಿ ಸಹ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ. ಈ ಡ್ರಮ್ನಲ್ಲಿ ಕೆಳಗೆ ನಾವು ಹೋಲ್ ಮಾಡ್ಕೊಂಡಿದ್ದೀವಿ, ಅದರಿಂದ ಲಿಕ್ವಿಡನ್ನು ತೆಗೆಯೋದಕ್ಕೆ ಈಸಿ ಆಗುತ್ತಂತ. ಸಣ್ಣದೊಂದು ಈ ರೀತಿಯ ಪ್ಲಾಸ್ಟಿಕ್ನ ವೇಸ್ಟ್ ಟಬ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೀಗೆ ಲಿಕ್ವಿಡನ್ನು ಕಲೆಕ್ಟ್ ಮಾಡಿಕೊಂಡು ಇದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಪ್ರತಿ 15 ದಿನಕ್ಕೊಂದ್ಸರ್ತಿ ಕೊಡ್ತೀನಿ. ಸೊ ವಾರಕ್ಕೊಂದ್ಸರ್ತಿ ಅವಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಸಿಕ್ಕಿದಾಗೆ. ಹೀಗೆ ಮಾಡೋದ್ರಿಂದ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ರೂ ಸಹ ಯಾವ ಕೆಮಿಕಲ್ ಫರ್ಟಿಲೈಸರ್ಗೂ ಕಡಿಮೆ ಇಲ್ಲ ಅನ್ನುವಷ್ಟು ಪ್ರಮಾಣದಲ್ಲಿ ನಾವು ಹೂಗಳನ್ನು ಪಡಿಬಹುದು. ಅದೂ ಸಹ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೇನೆ. ಹಾಗಂತ ನಾನು ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನೀವೂ ಇದನ್ನೆಲ್ಲ ಮಾಡಬೇಕು ಅಂತಲ್ಲ. ಬಾಳೆಹಣ್ಣಿನ ಸಿಪ್ಪೆ, ಟೀ ಪೌಡರ್, ಈರುಳ್ಳಿ ಸಿಪ್ಪೆಯಿಂದ ಸಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸಿ ನೀವು ಗಿಡಗಳಿಗೆ ಕೊಡಬಹುದು. ಅದು ಹೇಗೆ ತಯಾರಿಸಬೇಕು ಅನ್ನೋ ವಿಡಿಯೋ ಈಗ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ಇದೆ, ವಿಸಿಟ್ ನೀವು ಮಾಡಬಹುದು. ಓಕೆ, ಗೊಬ್ಬರ ಕೊಡೋದು, ಮಣ್ಣನ್ನು ಸಡಿಲಿಸೋದು, ಕಳೆ ಗಿಡಗಳನ್ನು ತೆಗೆಯೋದು, ಇದೆಲ್ಲ ಕೇರ್ ಜೊತೆಗೆ ಮರಿದೇನೆ ರೆಗ್ಯುಲರ್ ಆಗಿ ನೀರು ಕೊಡಿ. ಪ್ರತಿದಿನ ಹೂ ಬಿಡದೇ ಇರುವಂತಹ ಬ್ರಾಂಚಸ್ ಇದ್ರೆ ಪ್ರೂನ್ ಮಾಡಿ. ಈಗ ಬೋನಸ್ ಟಿಪ್ಸ್ಗೆ ಬರೋಣ. ಒಂದು ತಿಂಗಳಿಗೆ ಒಂದ್ಸರ್ತಿ ನೀವು ಇದೊಂದು ಕೆಲಸ ಮಾಡಲೇಬೇಕು. ಅದೇನು ಅಂತಂದರೆ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಏನಂದರೆ ದಾಸವಾಳ ಗಿಡಗಳಿಗೆ ಪೆಸ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ. ಪೆಸ್ಟ್ ಅಟ್ಯಾಕ್ ಆದರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಎಲೆಗಳು ಎಲ್ಲೋ ಆಗಿ ಉದುರು ಹೋಗೋದು, ಹಾಗೆ ಮೊಗ್ಗುಗಳು ಉದುರಾಗೋದು, ತುಂಬ ಹುಳಗಳು ಬರೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ಇದು ಒಂದು ಸರ್ತಿ ಕಾಣಿಸ್ಕೊಂಡ್ರೆ ಪೂರ್ತಿ ಗಿಡಗಳಿಗೂ ಸಹ ಸ್ಪ್ರೆಡ್ ಆಗುತ್ತೆ. ಹಾಗಾಗಬಾರ್ದು ಅಂತಂದರೆ ಮೊದಲಿಗೆ ಗಿಡಕ್ಕೆ ಹುಳ ಬಂದಿರಲಿ ಬರ್ದಿತಿ ಇರಲಿ, ಪ್ರತಿ ತಿಂಗಳಿಗೊಂದ್ಸರ್ತಿ 1 ಲೀಟರ್ ನೀರಿಗೆ 4ರಿಂದ 5 ml ನೀಮ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ. ಎಲೆ ಹಿಂಬದಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ಹುಳಗಳು ಇರುತ್ತೆ. ನಾವು ಮೇಲ್ಗಡೆಯಿಂದ ನೋಡಿದ್ರೆ ಏನೂ ಕಾಣಿಸೋದೇ ಇಲ್ಲ, ಬಟ್ ಎಲೆ ಹಿಂಬದಿಯಲ್ಲಿ ತುಂಬ ಹುಳಗಳಿರುತ್ತೆ. ಹಾಗಾಗಿ ಅವಾಗವಾಗ ಈ ರೀತಿ ಎಲೆ ಹಿಂಬದಿ ನೋಡ್ತಾ ಇರಿ. ನೀರು ಹಾಕುವಾಗ 15 ತಿಂಗಳಿಗೊಂದ್ಸರ್ತಿ ನೀವು ಹುಳ ಬಂದಿರಲಿ ಬರ್ದಿತಿ ಇರಲಿ, ನೀಮ್ ಆಯಿಲ್ನ ಹೀಗೆ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಇಡೀ ಗಾರ್ಡನಲ್ಲಿ ಹುಳಗಳ ಕಾಟನೇ ಇರೋದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಪೆಸ್ಟ್ ಅಟ್ಯಾಕ್ ಆಗೋಕ್ಕೂ ಮುಂಚೆ ಈ ರೀತಿ ಪ್ರಿವೆನ್ಷನ್ ತಗೊಂಡ್ರೆ ಪೆಸ್ಟ್ ಅಟ್ಯಾಕ್ ಆಗೋದಿಲ್ಲ. ಇದೇ ಟಿಪ್ಸನ್ನು ನೀವು ಎಲ್ಲ ಹೂ ಗಿಡಗಳಿಗೂ ಸಹ ಫಾಲೋ ಮಾಡಬಹುದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೇ ಥರದ ಗಾರ್ಡನ್ ಕಂಟೆಂಟ್ಗಾಗಿ ಮರಿದೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆಯ
ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ಗಾರ್ಡನಿಂಗ್.